ಇವತ್ತಿನ ಹಕ್ಕುಪತ್ರದ ವಿಷಯವನ್ನ ಕಿರಣ್ ಕೊಡ್ಗೆ ಉಲ್ಲೇಖ ಮಾಡಿ, ಹಕ್ಕುಪತ್ರ ನೀವು ಕೊಡಿ, ಹಕ್ಕುಪತ್ರ ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ. ಮತ್ತೆ ಹೆಚ್ಚು ಹೆಚ್ಚು ಹಕ್ಕುಪತ್ರಗಳನ್ನು ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ನೀವು ಪ್ರತಿ ತಿಂಗಳು ಬಂದು 100 ಹಕ್ಕುಪತ್ರಗಳನ್ನು ಕೊಡಿ ಅಂತಾನೆ ನಮ್ಮ ಆಗ್ರಹ ಇರೋದು. ಆದ್ರೆ ಹಕ್ಕುಪತ್ರಗಳನ್ನ ಕೊಡ್ಬೇಕಾದ್ರೆ ಸ್ಥಳೀಯ ಶಾಸಕರ ಗಮನಕ್ಕೆ ಏನೂ ಬರೋದಿಲ್ಲ ಅಂತಂದ್ರೆ ನೀವು ಶಾಸಕರು ತಾನೆ, ನಿಮ್ ಕ್ಷೇತ್ರದಲ್ಲಿ ಹಕ್ಕುಪತ್ರ ಕೊಡೋದು ನಿಮ್ಗೆ ಗೊತ್ತೇ ಆಗಲ್ಲ ಅಂತಂದ್ರೆ ನಿಮ್ ಮನಸ್ಸಿಗೆ ಏನ್ ಅನ್ಸುತ್ತೆ? ಇದು ಒಂದು ಕ್ಲಾರಿಟಿ ಆಗ್ಬೇಕು. ಮತ್ತೆ ಸರ್ಕಾರದ ಸುತ್ತೋಲೆ ಬಹಳ ಸ್ಪಷ್ಟವಾಗಿದೆ. ಸರ್ಕಾರದ ಸುತ್ತೋಲಲ್ಲಿ ಏನಿದೆ, ಆ ಸುತ್ತೋಲೆ ಎಲ್ಲ ಓದಲ್ಲ ನಾನು. ಆ ಸುತ್ತೋಲಿನಲ್ಲಿ ಪಾಯಿಂಟ್ ನಂಬರ್ 13ರಲ್ಲಿ ಮಂಜೂರಾದ ಅರ್ಹ ಫಲಾನುಭವಿಗಳಿಗೆ ನೀಡುವ ಹಕ್ಕುಪತ್ರಗಳನ್ನು ಸಂಬಂಧಪಟ್ಟಂತ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಇತರೆ ಚುನಾಯಿತ ಪ್ರತಿನಿಧಿಗಳ ಸಮ್ಮುಖದಲ್ಲೇ ವಿತರಣೆ ಮಾಡತಕ್ಕದ್ದು ಅಂತಿದೆ. ನೀವು ನಮ್ಮ ಕಾರ್ಯಕ್ರಮಕ್ಕೂ ಆಹ್ವಾನಿಸಲ್ಲ, ಕಾರ್ಯಕ್ರಮಕ್ಕೂ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಹೇಳೋದಿಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಒಂದೇ. ಎರಡನೇದು, ನಾನು ಇನ್ನೊಂದು ಫೋಟೋ ಕಳಿಸ್ಕೊಡ್ತೀನಿ. ಈ ಒಂದು ಹಕ್ಕುಪತ್ರವನ್ನ, ನನ್ನ ಕ್ಷೇತ್ರದ ಹಕ್ಕುಪತ್ರ ಯಾರು ಕೊಡ್ಬೇಕು? ಇದರಲ್ಲಿ ಹಕ್ಕುಪತ್ರ ಯಾರು ಕೊಟ್ಟಿದ್ದಾರೆ? ಇದನ್ನೆಲ್ಲದನ್ನೂ ಸಹಿಸಿಕೊಂಡು ಈ ಮೀಟಿಂಗ್ ಅನ್ನು ಮುಂದುವರಿಸಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಹಕ್ಕುಪತ್ರ ಯಾರು ಕೊಡ್ಬೇಕು? ನಾವೇನಿಲ್ಲಿ ಕುತ್ಕೊಂಡಿರೋದಿಲ್ಲ, ಗೆಣಸ್ಕಿತ್ಲೆ ಕುತ್ಕೊಂಡಿಲ್ಲ ನಾನಿಲ್ಲಿ. ಹಕ್ಕುಪತ್ರ ಯಾರು ಕೊಡ್ಬೇಕು? ಆ ಹಕ್ಕುಪತ್ರ ಒಂದು ರಾಜಕೀಯ ಪಾರ್ಟಿಯ ಕಚೇರಿ ಹೆಂಗ್ ಹೋಗುತ್ತೆ? ಆ ಹಕ್ಕುಪತ್ರವನ್ನು ತೆಗೆದುಕೊಂಡು ಕೊಟ್ಟಿದ್ಯಾರು? ನಮ್ಗೇನ್ ಕೆಲಸ ಇಲ್ಲದಕ್ಕೆ ಇಲ್ಲಿ ಬರ್ತಾ ಇದ್ವಾ 3 ತಿಂಗಳಿಗೆ ಒಂದ್ಸರಿ? ಆಯ್ತು, ಹಕ್ಕುಪತ್ರ ನಿಮ್ ಕಚೇರಿ ಬಂದಿದೆ, DC ಹತ್ರ ಬಂದಿದೆ, ಕೊಡಿ, ಓಕೆ, ತೊಂದರೆ ಇಲ್ಲ. ಹಕ್ಕುಪತ್ರವನ್ನ ಬಿಜೆಪಿ ಕಚೇರಿಗೋ ಕಾಂಗ್ರೆಸ್ ಕಚೇರಿಗೋ ಹಕ್ಕುಪತ್ರ ಹೆಂಗ್ ಹೋಗುತ್ತೆ? ಆ ಹಕ್ಕುಪತ್ರ ತಹಸೀಲ್ದಾರ್ ಏನ್ ಮಾಡ್ತಿದ್ದಾರೆ? ಹಂಗಾರೆ ಒಂದು ತಹಸೀಲ್ದಾರ್ ಆಡಳಿತ ಒಂದು ವ್ಯತ್ಯಾಸ, ಆಡಳಿತ ಅಂತ ಇಲ್ವಾ ಹಾಗಾದ್ರೆ ಇಲ್ಲಿ? ಸೊ ಇದನ್ನ ನೀವು ದಯಮಾಡಿ ನಿಮ್ ಪಾರ್ಟಿ ಸಮರ್ಥನೆ ನೀವು ಮಾಡ್ಕೊಳ್ಳಿ, ಬೇರೆ ಬೇರೆ ವಿಷಯಗಳಲ್ಲಿ ಪಾರ್ಟಿ ಸಮರ್ಥನೆ ನೀವು ಮಾಡ್ಕೊಳ್ಳಿ, ನಮ್ದೇನು ತೊಂದರೆ ಇಲ್ಲ. ಈ ತರದ ವಿಷಯಗಳಲ್ಲಿ ಸಮರ್ಥನೆ ಮಾಡ್ಕೋಬೇಡಿ. ಇದನ್ನ ಯಾರ ಉಲ್ಲಂಘನೆ ಆಗಿದೆ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿರೋದು ಮೊದಲನೇ ಕೆಲಸ ಇದೆ. ಇದನ್ನ ಮಾಡಿ ಮುಂದಿನ ಸಭೆ ನಡೆಸಿ. ಇಲ್ಲ ಅಂತಂದ್ರೆ ಇದನ್ನ ಆಯ್ತು ನೋಡೋಣ ಅಂತಂದ್ರೆ ಈ ಸಭೆ ನಾವೊಂದು ಸಭೆಯಲ್ಲಿ ಇರೋದು, ನಾನಂತೂ ಇರೋದು, ಈ ಸಭೆ ನಡೆಸಬಹುದು, ಏನು ತೊಂದರೆ ಇಲ್ಲ. ನೀವು ಇನ್ಯಾರೋ ಹಕ್ಕುಪತ್ರವನ್ನ ಯಾವ್ದೋ ಒಂದು ಪಾರ್ಟಿ ಚೇಂಬರ್ ನಲ್ಲಿ ಕೊಟ್ಕೊಂಡು ಹಕ್ಕುಪತ್ರ ಕೊಡ್ತೀರಿ ಅಂತಂದ್ರೆ ಇದು ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕು ಅಂತಂದ್ರೆ ನಾನ್ ಸಭೆನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ನೀವು ಮಾಡಿ, ಹಕ್ಕುಚ್ಯುತಿ ಮಾಡೋದು ನಾನು ಮಾಡ್ಕೋತೀನಿ. ನಾನು ವಿಧಾನಸಭೆನಲ್ಲಿ ಮಾಡ್ತೀನಿ. ಹೇಗೆ ಮಾಡ್ತೀನಿ? ಇದು ದಾಖಲೆ ಸಮೇತ ಕೊಟ್ಟಿದ್ದೀನಿ ನಿಮಗೆ. ಸ್ವಲ್ಪ ಜೋರಾಗಿ ಮಾತಾಡಿ. ಮೇ 6 ಮೇಡಮ್ ಅವರು ಡೈಲಿ ಬರ್ತಾ ಇದ್ರು ಮೇಡಮ್. ತೀರ್ಕೊಂಡಿರೋ ಮಗ ಅವರು ಇಬ್ರು ಗಣ್ಯಕ್ಕೆ ಬಂದು ಅಳ್ತಾ ಇದ್ರು. ಸೊ ಸರ್ ಅಂತಾರೆ ಸರ್ ಔಟ್ ಆಫ್ ಸ್ಟೇಷನ್. ಆಯ್ತ್ರಿ, ನೀವು ಶಾಸಕರಿಗೆ ಫೋನ್ ಮಾಡಿ ಈ ತರ ಆಗಿದೆ ತಿಳಿಸಿದ್ರಾ? ಅವ್ರ ಪರ್ಮಿಷನ್ ತಗೊಂಡಿದ್ರಾ? ಆಯ್ತು, ಕೊಡಿ ಅಂತ ಹೇಳ್ಬೋದು ಅವರು. ಮೊನ್ನೆ ಸಚಿವರೇ, ಆ ಹಕ್ಕುಪತ್ರದ ಕಂಟೆಂಟಿನ ಬಗ್ಗೆ ಹೋದ್ರೆ ಚರ್ಚೆ ದೊಡ್ಡದಾಗುತ್ತೆ. ಅದು ಕುಂಕೆನಲ್ಲಿತ್ತು, ಕೊಡ್ಲಿಕ್ಕೆ ಆಗಲ್ಲ ಅಂತ ಚರ್ಚೆ ನಡೆದಿತ್ತು. ಕುಂಕೆಯಲ್ಲಿದ್ರು ತೊಂದರೆ ಇಲ್ಲ, ಬಾಡಿ ಬಡವರು ಇದ್ದಾರೆ, ಅವ್ರ ಮನೇಲಿ ಬಹಳ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಅಪೀಲ್ ಹೋಗಿ ಅಂತ ಹೇಳಿತ್ತು. ಅಪೀಲ್ ಹೋಗಿತ್ತು, ಎಸಿಗೆ ಅಪೀಲ್ ಕಳಿಸಿತ್ತು, ಹೀಗೆಲ್ಲ ಮಾಡಿದೆ. ಅದರಿಂದ ನಮ್ಮ ಕಚೇರಿ ಮತ್ತು ನಾನು ತಹಸೀಲ್ದಾರ್ ಬಹಳ ಸರ್ಕಸ್ ಮಾಡಿದ್ವಿ. ಮತ್ತೆ ಬೇರೆ ಟೈಮ್ನಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಅರ್ಜೆಂಟ್ ಇದೆ ಕೊಡಿ ಅಂತಂದಾಗ ಇದೇ ನಿಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರಬೇಕು, ಅಲ್ಲಿ ತನಕ ಕೊಡ್ಲಿಕ್ಕೆ ಆಗಲ್ಲ ಅಂತಂದಾಗ ನಾವೇನು ವಿರೋಧ ಮಾಡಿಲ್ಲ. ಅದಕ್ಕೆ ಆಯ್ತು, ಬಹಳ ಅರ್ಜೆಂಟ್ ಇದ್ರೆ ಕೊಟ್ಬಿಡಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದವ್ರಿಗೆ ಉಳಿದವ್ರಿಗೆ ಕೊಡಿ. ತುರ್ತು ಯಾರೋ ಮನೆ ಕಟ್ಲಿಕ್ಕೆ ಅರ್ಜೆಂಟ್ ಇದೆ, ಲೈಸೆನ್ಸ್ ಮಾಡಬೇಕು, ಅವ್ರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತನಕ ಕಾಯ್ಬೇಡಿ, ಹಕ್ಕುಪತ್ರ ಕೊಡಿ ಅಂತ ಹೇಳಿದ್ವಿ, ನಾವು ಕೊಟ್ಟಿದ್ವಿ. ನಾನು ಹೇಳೋದು ತಹಸೀಲ್ದಾರೇ ನೇರ ಕೊಟ್ಟಿದ್ದು ನನಗೆ ವಿರೋಧ ಇರ್ತಿರ್ಲಿಲ್ಲ. ಆಯ್ತಪ್ಪ, ಶಾಸಕರ ಅವೈಲಬಿಲಿಟಿ ಇಲ್ಲ, ತಹಸೀಲ್ದಾರ್ ಕೊಟ್ಟಿದ್ದಾರೆ, DC ಕೊಟ್ಟಿದ್ದಾರೆ, ನಾನು ವಿರೋಧ ಮಾಡ್ತಿರ್ಲಿಲ್ಲ. ಅದೇ ಒಂದು ಪಾರ್ಟಿ ಚೇಂಬರ್ ಏನ್ ಕೊಡ್ತೀರಿ ನೀವು ಹಕ್ಕುಪತ್ರ? ಒಂದ್ ನಿಮಿಷ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣೀಕರಿಸು ಅಂತ ಹೇಳ್ತಾರೆ. ಐ ಜಸ್ಟ್ ವಾಂಟ್ ಟು ಲಿಸನ್ ಟು ಹೇಳಿ, ಏನಾಯ್ತು ಹೇಳಿ. ನಾನೇ ಕೊಟ್ಟಿದ್ದೀನಿ. ನೀವು ಕೊಟ್ಟಿದ್ದೀರಾ? ಮತ್ತೆ ಇದು ಅವರು ಪಾರ್ಟಿ ಆಫೀಸ್ ನಲ್ಲಿ ಕೊಟ್ಟಿದ್ದಾರೆ ಅಂತ ಶಾಸಕರು ಹೇಳ್ತಾರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಕೊಟ್ಟಿದ್ದೀನಿ. ಸೊ ನಿಮ್ಮ ಪ್ರಕಾರ ನೀವು ತಹಸೀಲ್ದಾರ್ ಆಫೀಸ್ ನಲ್ಲಿ ಕಚೇರಿನಲ್ಲಿ ಇದು ಅರ್ಜೆಂಟ್ ಇತ್ತು ಅಂತ ಹಕ್ಕುಪತ್ರ ಕೊಟ್ಟಿದ್ದೀರಾ. ಸೊ ಅವರು ತೆಗೆದುಕೊಂಡು ಹೋಗಿ ಪಾರ್ಟಿ ಆಫೀಸ್ ನಲ್ಲಿ ಅದನ್ನ ಮತ್ತೆ ಫೋಟೋ ಹಿಡಿಸ್ಕೊಂಡಿದ್ದಾರೆ ಅಂತ ತಮ್ಮ ಒಂದು ವರಸೆ. ಏನ್ ಹೇಳ್ತೀರಾ? ನಾನು ವಿಚಾರಣೆ ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಒಂದ್ ನಿಮಿಷ ಹಕ್ಕುಪತ್ರನ ತಹಸೀಲ್ದಾರ್ ಕೊಟ್ಟಿದ್ರೆ ನನ್ನ ಹತ್ರ ಕೇಳಬೇಕಿತ್ತು. ನಾನು ಎಲ್ಲಿ ಕೇಳಿದೆ? ನನ್ನ ಕಚೇರಿಗೆ ಸಂಪರ್ಕ ಮಾಡಿದ್ದಾರೆ. ಈ ಹಿಂದೆ ಹಕ್ಕುಪತ್ರಗಳನ್ನು ಕೊಡ್ಬೇಕಾದ್ರೆ ತಹಸೀಲ್ದಾರ್ ಏನ್ ಸಮಸ್ಯೆ ಆಗಿಲ್ಲ. ಇದನ್ನ ಹೆಂಗೆ ಈಗ ಸಮರ್ಥನೆ ಮಾಡ್ಕೊಳ್ಳಿ? ನಾನು ಕೊಟ್ಟಿದ್ದೆ, ನಂತರ ಅಲ್ಲೋ ಫೋಟೋ ತೆಗೆಸ್ಕೊಂಡಿದ್ದೀನಿ ಅಂತ ಸಮರ್ಥನೆ ಆಗಲ್ಲ. ಆಯ್ತು, ರಂಗಾಯಣ ಪುಸ್ತಕ ಇಲ್ಲಿ ಪ್ರಿಂಟ್ ಆಗಿದೆ. ರಂಗಾಯಣ ಪುಸ್ತಕ ಪ್ರಿಂಟ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೆಸರಿದೆಯಾ? MP ಹೆಸರಿದೆಯಾ? ಅಂದ್ರೆ ಜಿಲ್ಲಾಡಳಿತಕ್ಕೆ ಏನು ಲಂಜು ಲಗಾಮ್ ಏನಿಲ್ಲ, ಏನ್ ಬೇಕಾದ್ರೆ ಕೆಲಸ ನಡೀಬಹುದು ಅಂತ ರಂಗಾಯಣ ಪುಸ್ತಕ ನಿಮಗೆ ಕೊಡ್ತೀನಿ ನಾನು ಇವತ್ತು.
ಯಾರಿದೆ ಬಿಡಿ, ನಂದು ಬಿಡಿ, ನನ್ MLA ಹೆಸರಿಲ್ಲ. ಕನ್ನಡ ಕಲ್ಚರ್ ಆಯ್ತು, ಯಾವ್ದು ಹೆಸರಿದೆ ಅದರಲ್ಲಿ? ನಿಮ್ದಿದ್ಯಾ? ಹೋಗ್ಲಿ, ನಿಮಗಿದ್ಯಾ? ನಿಮಗೆ ಮರ್ಯಾದೆ ಇದೆಯಾ? ತಗೊಳ್ಳಿ, ಪುಸ್ತಕ ತಗೊಳ್ಳಿ, ಬನ್ನಿ. ಏನ್ ಮಾಡ್ಬೇಕು ನಾವು ಇದನ್ನೆಲ್ಲ ನೋಡ್ಕೊಂಡು? ಹೇಳಮ್ಮ ಏನಾಯ್ತು? ಅಲ್ಲ, ಏನಾಯ್ತು ಇಲ್ಲಿ ಬಿಡಿ, ಅದ್ರಲ್ಲಿ ಪ್ರತ್ಯಕ್ಷ ಇದೆಯಾ? ಅದ್ರಲ್ಲಿ ಇನ್ನೇನು ನೋಡಕ್ಕಿದೆ? ಎಕ್ಸ್ಪ್ಲೇಷನ್ ಏನು ಕೇಳಲಿಕ್ಕಿದೆ? ನಿಮ್ ಫೋಟೋ ಇದೆಯಾ ಅದರಲ್ಲಿ? ನಂದು ಬಿಡ್ರಿ, ನಿಮ್ ಫೋಟೋ ಇದೆ ನೋಡಿ. ಸ್ಟೇಟ್ ಗವರ್ಮೆಂಟ್ ಎಲ್ಲದನ್ನು ಜೊತೆ ತಗೊಳಕ್ಕಾಗಲ್ಲ ರೀ. ಮತ್ತೆ ಇದನ್ನ ಸೆಕೆಂಡ್ ಟೈಮ್ ಮಾಡ್ತಿರೋದು, ಮಾತಾಡ್ತಿರೋದು. ಶಾಸಕರು ಬಂದರೆ ನೋಡಿ, ಚೇರ್ ಹಾಕಿ.